ಎಸ್ ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿವಿಲ್ PC ಎಕ್ಸಾಮ್ ನಾವೇನ್ ಬರ್ತಿತ್ತು ಅದ್ರ ರಿಸಲ್ಟ್ ಕೂಡ ಇವತ್ತೇ ಅನೌನ್ಸ್ ಆಗಿದೆ. ಆಗಸ್ಟ್ 15 ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ದಿನ ಅನೌನ್ಸ್ ಮಾಡಿದ್ದಾರೆ. ಎನಿವೆ, ಇಷ್ಟು ನಿಮ್ದು ಸ್ಕೋರ್ ಬಂದಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಒಬ್ರಿಗೆ ಖುಷಿಯಾಗಿರುತ್ತೆ, ಇನ್ನೊಬ್ರಿಗೆ ಬೇಜಾರಾಗಿರುತ್ತೆ. ನಂದು ಪಾಸ್ ಆಗ್ತೀನೋ, ನಂದು ಫಿಸಿಕಲ್ಗೆ ಕರೀತಾರೋ ಇಲ್ವೋ ಅನ್ನೋದನ್ನು ಅವರು ಸ್ವಲ್ಪ ಗೊಂದಲದಲ್ಲಿ ಇರ್ತಾರೆ. ಸೊ ಫೈನಲ್ ಲಿಸ್ಟ್ ಬಂದಾದ್ಮೇಲೆ ಗೊತ್ತಾಗೋದು ಎಷ್ಟಕ್ಕೆ ಕಟ್ ಆಫ್ ನಿಲ್ಲುತ್ತೆ ಅನ್ನೋದನ್ನ ಯಾರಿಗೂ ಕೂಡ ಹೇಳೋಕ್ಕಾಗೋದಿಲ್ಲ. ಸೊ ವಿಷಯಕ್ಕೆ ಬರೋದಾದ್ರೆ, ಒಬ್ರಿಗೆ ನಿರಾಶೆ ಇರುತ್ತೆ, ಒಬ್ರಿಗೆ ಖುಷಿ ಇರುತ್ತೆ. ವರ್ಷಾನುಗಟ್ಟಲೆ ಡೆಡಿಕೇಶನ್ ಕೊಟ್ಟಿರ್ತಾರೆ ಸಿವಿಲ್ PC ಎಕ್ಸಾಮ್ ನಾನು ಕ್ರ್ಯಾಕ್ ಮಾಡಲೇಬೇಕು ಅಂತ. ಸೊ ಅವರಿಗೆ ಒಳ್ಳೆ ರಿಸಲ್ಟ್ ಬಂದಿರುತ್ತೆ ಅಂತ ಅನ್ಕೊಂತೀನಿ. ಸ್ವಲ್ಪ ಜನಕ್ಕೆ ನಾವು ಡೆಡಿಕೇಶನ್ ಕೊಟ್ಟಿದ್ರು ಕೂಡ ಸ್ಕೋರ್ ಆಗಿಲ್ಲ ಅನ್ನೋದು ಬೇಜಾರಾಗಿರುತ್ತೆ. ಬಿಕಾಸ್ ಆಫ್ ಎಲ್ಲರೂ ಹೇಳ್ತಿದ್ರು ಸ್ಟಾರ್ಟಿಂಗ್ ಏನೇನೆ. ಸೊ ಇಲ್ಲಿ ನಮಗೆ ಟೈಮ್ ಸಾಕಾಗ್ಲಿಲ್ಲ ಅಂತ ತುಂಬಾ ಜನ ಕೇಳ್ತಿದ್ರು. ಸೊ ಅದಕ್ಕೆ ಕೂಡ ಬೇಜಾರಾಗಿರುತ್ತೆ ಅವ್ರಿಗೆ. ನಾವು ಟೈಮ್ ಸಿಕ್ಕಿರಿ ಇನ್ನೂ ಸ್ವಲ್ಪ ಸ್ಕೋರ್ ಮಾಡಿ ನಮ್ದು ಫೈನಲ್ ಲಿಸ್ಟ್ ಅಲ್ಲಿ ಬರ್ತಿತ್ತೇನೋ ಅನ್ನೋದನ್ನ ಹೇಳ್ತಿದ್ದಾರೆ. ಸೊ ಕಟ್ ಆಫ್ ಎಷ್ಟಕ್ಕೆ ನಿಲ್ಲುತ್ತೆ ಅನ್ನೋದನ್ನ ಫೈನಲ್ ಲಿಸ್ಟ್ ಬಂದಾಗ್ಲೇನೆ ಗೊತ್ತಾಗೋದು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಅರ್ಥ ಮಾಡ್ಕೋಬೇಕಾಗಿದ್ದೇನಂದ್ರೆ, ಸೊ ವರ್ಷಾನುಗಟ್ಲೆ ಓದಿರ್ತಾರೆ, ಡೆಡಿಕೇಶನ್ ಕೊಟ್ಟಿರ್ತಾರೆ. ಸೊ ಎಕ್ಸಾಮ್ ನ ಯಾವ ತರ ಸಿಲೆಬಸ್ ಕರೆಕ್ಟ್ ಮಾಡೋದು ಅನ್ನೋದನ್ನ ಎಲ್ಲ ಕೂಡ ಓದ್ಕೊಂಡು ಬಂದಿದ್ರು ಕೂಡ ಎಕ್ಸಾಮ್ ಅಲ್ಲಿ ಮೇನ್ ಆಗಿ ಎಕ್ಸಾಮ್ ಅಲ್ಲಿ ಬರಿಬೇಕಾದ್ರೆ ಸ್ವಲ್ಪ ಗೊಂದಲ ಇರುತ್ತೆ ಅವ್ರಿಗೆ. ಯಾವ ತರ ಅಂದ್ರೆ ನೋಡಿ, ಟೈಮ್ ಇಶ್ಯೂ ಅಂತ ಬಂತು. ಟೈಮ್ ಇಶ್ಯೂನ ಯಾವ ತರ ಮೇಂಟೈನ್ ಮಾಡೋದು ಅನ್ನೋದನ್ನ ಅವರು. ಸೊ ಇಲ್ಲಿ ಯಾರು ಪ್ರೀ ಎಕ್ಸಾಮ್ ನ ತಗೊಂಡಿರ್ತೀರಾ, ಟೈಮ್ ಮ್ಯಾನೇಜ್ಮೆಂಟ್ ಮಾಡಿರ್ತೀರಾ, ಅವ್ರಿಗೆ ಮಾತ್ರ ಇಲ್ಲಿ ಸ್ಕೋರ್ ಮಾಡುವಂತದ್ದು. ಸೊ ಇಲ್ಲಿ ಬಂದ್ಬಿಟ್ಟು 30 ದಿವಸಕ್ಕೆ ಓದ್ತೀನಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆಗಲ್ಲ. ವರ್ಷಾನುಗಟ್ಲೆ ಪರಿಶ್ರಮ ಬೇಕು, 6 ತಿಂಗಳು ಪರಿಶ್ರಮನಾರೇ ಬೇಕೇ ಬೇಕಾಗುತ್ತೆ ಇದಕ್ಕೆ. ಸುಮ್ಮನೆ ನಾವು 30 ದಿನಕ್ಕೆ ಬಂದ್ಬಿಟ್ಟು ಓದ್ಕೊಂಡು ಎಕ್ಸಾಮ್ ನ ಪಾಸ್ ಆಗ್ಬಿಡ್ತೀನಿ ಅಂದ್ರೆ ಡೆಫಿನೆಟ್ಲಿ ಆಗಲ್ಲ. ಇಲ್ಲಿ ಪ್ರಚಲಿತ ಘಟನೆಗಳು ಓದ್ತೀನಿ, ಸುಮ್ಮನೆ ಹಂಗೆ ಎಲ್ಲಾ ಬುಕ್ನು ತಗೊಂಡು ಒಂದ್ ಸ್ವಲ್ಪ ಕನ್ನಡಿಸ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಎಕ್ಸಾಮ್ ನ ಪಾಸ್ ಮಾಡೋದಕ್ಕೆ ಗ್ಯಾರಂಟಿ ಇಲ್ಲ. ಯಾವುದೇ ಕಾರಣಕ್ಕೂ ಇಲ್ಲಿ ಎಕ್ಸಾಮ್ ನ ಪಾಸ್ ಮಾಡಿ ಅಷ್ಟು ಮಾತ್ರ ಓದ್ಕೊಂಡ್ಬಿಟ್ಟು ಸುಮ್ಮನೆ ಎಕ್ಸಾಮ್ ಅಲ್ಲಿ ಬಂದ್ಬಿಟ್ಟು ಪಾಸ್ ಮಾಡಿದ್ರೆ ನಮ್ಗೆ ಯಾವ ತರ ರಿಸಲ್ಟ್ ಬಂದಿದೆಯೋ ಆ ತರನೇ ರಿಸಲ್ಟ್ ಬರುತ್ತೆ. ಇಲ್ಲಿ ಯಾರು ಡೆಡಿಕೇಶನ್ ಕೊಟ್ಟು ಓದಿರ್ತಾರೋ ಅವ್ರಿಗೆ ಮಾತ್ರ ಡೆಫಿನೆಟ್ ಆಗಿ ಸ್ಕೋರ್ ಆಗಿದೆ ಅಂತ ನನ್ನ ಅನಿಸಿಕೆ. ಸೊ ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರುತ್ತೆ. ಡೆಫಿನೆಟ್ ಆಗಿ ಹೇಳ್ತಿರೋದೇನಂದ್ರೆ, ಇಲ್ಲಿ ಯಾರು ಡೆಡಿಕೇಶನ್ ಕೊಟ್ಟು ಓದಿರ್ತಾರೋ ಅವ್ರಿಗೆ ಮಾತ್ರ ಇಲ್ಲಿ ಸ್ಕೋರ್ ಆಗೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಕೂಡ ಡೆಡಿಕೇಶನ್ ಕೊಟ್ಟಿರ್ತಾರೆ, ಬಟ್ ಒಬ್ಬೊಬ್ರು ಸ್ಕೋರ್ ಆಗಿರಲ್ಲ. ಅವ್ರ ಬ್ಯಾಡ್ ಲಕ್ ಅಂತಾನೆ ಹೇಳ್ತೀನಿ ನಾನು. ಸೊ ಇನ್ನು ಕಡಿಮೆ ಸ್ಕೋರ್ ತಗೊಂಡಿರೋರು ಕೂಡ ಯಾರು ಬೇಜಾರು ಮಾಡ್ಕೊಬೇಕಾಗಿಲ್ಲ. CRDR ಇದೆ, ಮತ್ತೆ KSRP ಇದೆ, ವಿಲೇಜ್ ಅಕೌಂಟೆಂಟ್ ಇದೆ, ಮತ್ತೆ KSET ಕೂಡ ಬಿಟ್ಟಿದ್ದಾರೆ. ಯಾವ್ದಾದ್ರು ಒಂದು ರೂಪದಲ್ಲಿ ಗೌರ್ಮೆಂಟ್ ಆಫೀಸರ್ ನೀವು ಹಾಗೆ ಆಗ್ತೀರಾ, ಅದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಕಟ್ ಆಫ್ ಎಷ್ಟಕ್ಕೆ ನಿಲ್ಲುತ್ತೆ ಅನ್ನೋದನ್ನ ಈಗಲೇ ಹೇಳಕ್ಕಾಗಲ್ಲ. ಫೈನಲ್ ಲಿಸ್ಟ್ ಬಂದಾಗ್ಲೇನೆ ಗೊತ್ತಾಗೋದು. ನಿಮ್ದು 50 ಮೇಲಿದ್ರೆ ಸೇಫ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.